ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಎಲ್ರಿಗೂ ಗೊತ್ತಿರೋ ವಿಚಾರ ಏನಂದ್ರೆ, ನಟ ದರ್ಶನ್, ಸ್ಯಾಂಡಲ್ವುಡ್ ಸುಲ್ತಾನ ನಟ ದರ್ಶನ್ ಅವರು ಜೈಲ್ಗೆ ಹೋಗಿದ್ದಾರೆ. ಒಂದು ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗಿರೋ ಆರೋಪಿಯಾಗಿ ಜೈಲ್ಗೆ ಹೋಗಿರೋ ದರ್ಶನ್ ಅವ್ರನ್ನ ಅವರ ಫ್ಯಾನ್ಸು ನಮ್ಮ ಜೊತೆಲಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ದರ್ಶನ್ ಅವ್ರು ತಪ್ಪು ಮಾಡಿದಾರಾ ಅಥವಾ ನಮ್ಮ ಬಾಸ್ ಅಥವಾ ನಮ್ಮ ಹೀರೋ ತಪ್ಪು ಮಾಡಿಲ್ಲ, ಈ ಒಂದು ವಿಚಾರಗಳ ಬಗ್ಗೆ ಅವ್ರ ಸ್ವತಃ ಫ್ಯಾನ್ಸ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಏನ್ ಹೇಳ್ತಾರೆ, ದರ್ಶನ್ ಅವರ ಮುಂಬರುವ ಡೆವಿಲ್ ಚಿತ್ರಕ್ಕೆ ಅವರ ಸಪೋರ್ಟ್ ಯಾವ ತರ ಇರುತ್ತೆ, ಪ್ರಾರಂಭದ ದರ್ಶನ್ಗೂ ಈಗಿನ ದರ್ಶನ್ಗೂ ಸಾಕಷ್ಟು ವ್ಯತ್ಯಾಸ ಆಗಿದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಕಾಂಟ್ರವರ್ಸಿ ಕೂಡ ಇದೆ. ಇದೆಲ್ಲದರ ನಡುವೆ ಇದೆಲ್ಲ ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಫ್ಯಾನ್ಸ್ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಮನುಪ್ರಕಾಶ್ ಅಂತ. ನಾವು ಹೊಸಕೋಟೆಯಿಂದ ಬಂದಿರೋದು. ನೋಡ್ತಾ ಇದ್ದೀರಾ, ಇವಾಗ ನೀವು ದರ್ಶನ್ ಫ್ಯಾನ್ ಅಂತ ಹೇಳಿದ್ರಿ. ಇವಾಗ ನಿಮ್ಮ ದರ್ಶನ್ ಅವ್ರದ್ದು ಸಾಕಷ್ಟು ವಿಚಾರಗಳು ಇವಾಗ ಇದಾಗಿದೆ. ಅಂದ್ರೆ ಕೊಲೆ ಆರೋಪದಲ್ಲಿ ಈಗ ಆಲ್ರೆಡಿ ಜೈಲ್ಗೆ ಹೋಗಿದ್ದಾರೆ. ಒಂದ್ಸಲ ಹೋಗಿದ್ರು, ಜಾಮೀನಿನ ಮೇಲೆ ಹೊರ ಬಂದ್ರು, ಈಗ ಮತ್ತೆ ವಾಪಸ್ ಹೋಗಿದ್ದಾರೆ. ಸೊ ನೀವೇನ್ ಹೇಳ್ತೀರಾ? ಡೈರೆಕ್ಟೇ ಪ್ರಶ್ನೆ ಕೇಳ್ತೀನಿ, ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಸರ್, ಯಾಕಂದ್ರೆ ನಾವು ಡೈರೆಕ್ಟ್ ಸ್ಪಾಟ್ ಅಲ್ಲಿ ನಾವು ನೋಡಿಲ್ಲ. ಯಾಕಂದ್ರೆ ನಾವು ಫ್ಯಾನ್ಸ್ ಆಗಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಏನು ಹೇಳಕ್ಕೂ ಆಗಲ್ಲ. ನಾವು ಸ್ಪಾಟ್ ಅಲ್ಲಿ ಇದ್ದಿಲ್ಲ ಅಲ್ಲಿ. ಬಟ್ ಏನಂದ್ರೆ ನಾವು ಒಂದು ಲೆಕ್ಕಾಚಾರ ನೋಡಕ್ ಹೋಯ್ತು ಅಂದ್ರೆ ಅವರು ಮಾಡಿರಲ್ಲ ಅಂತ ಒಂದು ಅಭಿಪ್ರಾಯ ಅಷ್ಟೇ ನಮ್ಗೆ. ಒಂದ್ ವಿಚಾರ ಏನಂತಂದ್ರೆ, ದರ್ಶನ್ ಅವರು ಪ್ರಾರಂಭದ ದರ್ಶನ್ಗೂ ಈಗಿನ ದರ್ಶನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಂದ್ರೆ ಪ್ರಾರಂಭದಲ್ಲಿ ಒಳ್ಳೊಳ್ಳೆ ಹಿಟ್ ಕೊಟ್ಟಿದ್ರು, ಚೆನ್ನಾಗಿದ್ರು. ಯಾವ್ದೇ ಅವರ ಒಂದು ಗುಂಪು ಅಂದ್ರೆ ಫ್ರೆಂಡ್ ಸರ್ಕಲ್ ಇರ್ಬೋದು, ಚೆನ್ನಾಗಿತ್ತು. ಇತ್ತೀಚಿನ ಫ್ರೆಂಡ್ ಸರ್ಕಲ್ ಅವರು ಹಾಳು ಮಾಡೋದಕ್ಕೆ ಕಾರಣ ಆಯ್ತು. ಅದ್ರ ಜೊತೆಗೆ ಫ್ಯಾನ್ಸ್ಗಳು ಕೂಡ ಒಂಥರ ದರ್ಶನ್ ಅವ್ರನ್ನ ಹಾಳು ಮಾಡಕ್ಕೆ, ಅಂದ್ರೆ ಮತ್ತೆ ಅವ್ರು ಜೈಲ್ಗೆ ಹೋಗಕ್ಕೆ ಕಾರಣ, ಇಂಡೈರೆಕ್ಟ್ ಕಾರಣ ಆಯ್ತು ಅನ್ನೋದು ಕೂಡ ಚರ್ಚೆ ಇದೆ. ಏನಂತಂದ್ರೆ, ಕೆಲವು ನಟ ನಟಿಯರಿಗೆ ಕಮೆಂಟ್ ಮಾಡೋದು, ಈ ಎಲ್ಲ ಅಂಶಗಳು ಕೂಡ ಅವ್ರು ಜೈಲ್ಗೆ ಹೋಗಕ್ಕೆ, ಜಾಮೀನು ರದ್ದಾಗಿ ಜೈಲ್ಗೆ ಹೋಗಕ್ಕೆ ಕಾರಣ ಆಯ್ತು ಅಂತಾರೆ. ನೀವೇನ್ ಹೇಳ್ತೀರಾ? ಸರ್, ಅಂದ್ರೆ ಇವಾಗ ಏನಂದ್ರೆ ಸರ್, ತಪ್ಪು ಮಾಡ್ದಿರೋ ಮನುಷ್ಯ ಯಾರು ಇಲ್ಲ ನಾನು ಹೇಳೋದು. ಬಟ್ ಏನಂದ್ರೆ ಯಾವ ತರ ಯಾವ ರಿಯಾಕ್ಷನ್ಸ್ ಆಗ್ತಾ ಇದೆಯೋ ಒಳಗಡೆ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಯಾಕೆ ಈ ತರ ದೂಷಣೆ ಬರ್ತಾ ಇದೆ ಅಂತಾನೂ ನಮಗ್ ಗೊತ್ತಿಲ್ಲ. ಅವ್ರ ಮೇಲೆ ಯಾಕೆ ಈ ತರ ಬರ್ತಾ ಇದೆ, ಯಾಕೆ ಈ ತರ ಆಗ್ತಾ ಇದೆ ಅಂತಾನೂ ನಮಗೂ ಗೊತ್ತಿಲ್ಲ. ಒಳಗಡೆ ಏನೇನ್ ನಡೆದಿದೆಯೋ ಏನು ಗೊತ್ತಿಲ್ಲ. ಬಟ್ ನಾವೇನಂದ್ರೆ ಅವರು ಡಿ ಬಾಸ್ ಆತರ ಅಲ್ಲ. ಫಸ್ಟ್ ಹೆಂಗಿದ್ರು ಇವಾಗ ಹಂಗೆ ಇದಾರಂತ ನಮ್ಮ ಅಭಿಪ್ರಾಯ. ಓಕೆ, ನಿಮ್ಮ ಅಭಿಪ್ರಾಯ ಹೇಳ್ತೀರಾ. ಬಟ್ ನಿಮ್ ಕಣ್ ಮುಂದೆನೇ ಇದೆ, ದರ್ಶನ್ ಅವರು ಒಬ್ಬ ಅಂದ್ರೆ ಒಂದು ಯುವತಿಗೆ, ಅಂದ್ರೆ ಅವ್ರ ಸ್ನೇಹಿತರಿಗೆ, ಪವಿತ್ರ ಗೌಡ ಅವರಿಗೆ ಕಮೆಂಟ್ ಮಾಡಿದ್ರು ಒಬ್ಬ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರ್ಕೊಂಡ್ ವಾರ್ ಮಾಡಿದ್ರು ಅಥವಾ ಏನಾಯ್ತು, ಅವ್ರದ್ದು ಸತ್ತೋದ್ರು, ಮರ್ಡರ್ ಆಯ್ತು. ಸೊ ಜೊತೆಲಿದ್ದವ್ರು ಮಾಡಿದಾರ, ದರ್ಶನ್ ಮಾಡಿದಾರೋ ಅದಿನ್ನೂ ತೀರ್ಮಾನ ಆಗಿಲ್ಲ. ಸೊ ಆದ್ರೂ ಕೂಡ ಈಗ ಆರೋಪಿಯಾಗಿ ಜೈಲ್ಗೆ ಹೋಗಿದ್ದಾರೆ. ಅದ್ರ ನಡುವೆ ಪ್ರಾರಂಭದಲ್ಲಿ ಅವರು ಜೈಲ್ಗೆ ಹೋದಾಗ ಏನಾಯ್ತು, ರೌಡಿಗಳ ಜೊತೆ ಸಿಗರೇಟ್ ಸೇದೋದು, ಟೀ ಕುಡಿಯೋದು, ಜೈಲ್ ಒಳಗಡೆ ಈ ತರ ಮಾಡ್ತಾ ಇದ್ರು. ಇದು ಕೂಡ ಒಬ್ಬ ಆರೋಪಿಯಾಗಿ ಹೋದವರು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕಲ್ಲ ದರ್ಶನ್, ಈ ತರ ಮಾಡಿದ್ದಾರೆ. ಇದ್ರ ಬಗ್ಗೆ ಹೇಳ್ತಾರೆ, ನಿಮ್ಮ ಫ್ಯಾನ್ ಆಗಿ ನೀವು ನಿಮ್ಮ ಹೀರೋಗೆ ಇದನ್ನೆಲ್ಲ ಮಾಡ್ಬೇಕಾ ಬೇಡವಾ ಅಂತ? ಅಂದ್ರೆ ಅದು ಮಾಡಿರೋದು ತಪ್ಪೇ ಸರ್. ನಾವು ಯಾಕಂದ್ರೆ ನಮಗೂ ಒಂದು ಫ್ಯಾನ್ಸ್ ಅಂದ್ರೆ ನಾವು ಅವರು ತಪ್ಪು ಮಾಡಿದಾರಂತ ಅಂದ್ರೆ ಟಿವಿ ಮುಂದೆನೆ ಅದು ಗೊತ್ತಾಗಿದೆ. ಈ ತರ ಸಿಗರೇಟ್ ಹಿಡ್ದಿರೋದು ಆ ತರ ಎಲ್ಲ ಬಟ್ ತಪ್ಪೇ. ಬಟ್ ಏನಂದ್ರೆ ನಾವು ಫ್ಯಾನ್ ಆಗಿ ಬಿಟ್ಟು ಆಗಲ್ಲ. ಬಟ್ ತಪ್ಪು ಮಾಡಿದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಂದ್ರೆ ಮಲ್ಡ್ರು ವಿಚಾರ ನಮ್ಗೆ ನಾವು ಡೈರೆಕ್ಟ್ ಆಗಿ ನೋಡಿಲ್ಲ. ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಸರ್. ಇನ್ನೂ ತನಿಖೆ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ನೋಡೋಣ ಮುಂದಕ್ಕೆ ಏನಾಗುತ್ತೆ. ನನ್ನ ಅಭಿಪ್ರಾಯ ನಾನು ಹೇಳದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಅವ್ರು ಮಾಡಿರೋಕ್ ಚಾನ್ಸ್ ಇಲ್ಲ ಅಂತ. ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಏನು, ಯಾವ ತರ ಏನು ಅಂತ ಅಷ್ಟೇ. ದರ್ಶನ್ ಅವರು ಒಂದು ಇಂಟರ್ವ್ಯೂದಲ್ಲಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ರು, ಅಂದ್ರೆ ಇಡೀ ಇಂಡಸ್ಟ್ರಿ ಒಂದ್ ಕಡೆ ಆದ್ರೆ ನಾನು ಒಂದ್ ಕಡೆ ನಿಲ್ತೀನಿ ಅನ್ನೋದು ಒಂದು ಹೇಳಿದ್ರು. ಯಾವ್ದೋ ವಿಚಾರಕ್ಕೆ ಹೇಳಿದ್ರು. ಬಟ್ ಇವಾಗ ಹೆಂಗಾಗ್ತಿದೆ ಅಂದ್ರೆ, ದರ್ಶನ್ ಅವರ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರಾ, ಸ್ಯಾಂಡಲ್ವುಡ್ ಒಂದಾಗಿದೆ, ದರ್ಶನ್ ಅವರು ವಿರುದ್ಧವಾಗಿದೆ ಅನ್ನೋ ತರ ನಿಮ್ಗೇನೋ ಫ್ಯಾನ್ಸ್ ಆಗಿ ನಿಮ್ಗೆ ಅನ್ಸುತ್ತಾ? ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಅನ್ಸುತ್ತೆ, ಇನ್ ಕೆಲವೊಂದು ವಿಚಾರದಲ್ಲಿ ಅನ್ಸಲ್ಲ. ನಮ್ಮ ಅಭಿಪ್ರಾಯ ಅದೇ, ಕೆಲವೊಂದು ವಿಚಾರದಲ್ಲಿ ಅನ್ಸುತ್ತೆ, ಇನ್ನೊಂದು ಕೆಲವೊಂದು ವಿಚಾರದಲ್ಲಿ ಅನ್ಸಲ್ಲ. ಇವಾಗ ಅಪ್ಕಮಿಂಗ್ ಇವಾಗ ಡೆವಿಲ್ ಬರ್ತಾ ಇದೆ, ಆದ್ರೂ ನಿಮ್ಮ ಹೀರೋ ಜೈಲಲ್ಲಿ ಇದ್ದಾರೆ. ಲಾಸ್ಟ್ ಟೈಮ್ ಸಾರಥಿ ಟೈಮಲ್ಲೂ ಇದೇ ಸಿಚುವೇಶನ್ ಆಗಿತ್ತು, ಸಾರಥಿನ ಸಕ್ಸಸ್ ಮಾಡಿದ್ರೆ. ಸೊ ಇವಾಗ ಡೆವಿಲ್ ಆ ತರ ಆಗುತ್ತಾ? ಅಂದ್ರೆ ಆಗಿನ ಟೈಮೇ ಬೇರೆ, ಈಗಿನ ಟೈಮೇ ಬೇರೆ. ದರ್ಶನ್ ಅವ್ರು ಹೇಳಿದ್ದಾರೆ, ನಾನು ಜೈಲಲ್ಲಿ ಇದ್ರು ಕೂಡ ನಿರ್ಮಾಪಕರಿಗೆ ಯಾವ್ದೇ ರೀತಿ ಇದಾಗಬಾರ್ದು, ಮೋಸ ಆಗಬಾರ್ದು ಅಥವಾ ಅವ್ರಿಗೆ ನಷ್ಟ ಆಗಬಾರ್ದು, ರಿಲೀಸ್ ಮಾಡಿ ಎಲ್ಲ ನಮ್ಮ ಫ್ಯಾನ್ಸು ಸಹಕಾರ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಫ್ಯಾನ್ಸು ಯಾವ ತರ ಸಪೋರ್ಟ್ ಮಾಡ್ತೀರಾ? ಡೆವಿಲ್ಗೆ ಯಾವ ತರ ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಸರ್ 100% ರೀಚ್ ಆಗುತ್ತೆ. 100% ಡೆವಿಲ್ ಮೂವಿ ರೀಚ್ ಆಗುತ್ತೆ ಸರ್. ಯಾಕಂದ್ರೆ ಡೆವಿಲ್ಗೂ ಮತ್ತೆ ಡೆವಿಲ್ ಮೂವಿಗೂ ಮತ್ತೆ ಅಲ್ಲಿ ನಡೀತಾ ಇರೋದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ ನಾನು ಹೇಳೋದು. ಬಟ್ 100% ರೀಚ್ ಆಗುತ್ತೆ. ಫ್ಯಾನ್ಸು ಯಾವುದೇ ಕಾರಣಕ್ಕೂ ಡಿ ಬಾಸ್ ಅವ್ರನ್ನ ಬಿಟ್ಕೊಡಲ್ಲ. 100% ಬಿಟ್ಕೊಡಲ್ಲ. ರೀಚ್ ಆಗೇ ಆಗತ್ತೆ. ಕೆಲವೊಂದು ಅದೇ ಹೇಳ್ತೀನಲ್ಲ, ಕೆಲವೊಂದು ದಿವಸ ಕಾಯ್ಬೇಕಷ್ಟೆ, ಪೇಷನ್ಸ್ ಇಂದ ಕಾಯ್ಬೇಕು. 100% ರೀಚ್ ಆಗತ್ತೆ.
ಸೊ ನೀವ್ ಹೇಳ್ದಂಗೆ ಇವಾಗ ಏನಂತಂದ್ರೆ ನಮಗೆ ಕೇಸ್ ಬಗ್ಗೆ ಇನ್ನು ತೀರ್ಮಾನ ಆಗಿಲ್ಲ, ಎಕ್ಸಾಕ್ಟ್ ಏನು ಅಂತ ಗೊತ್ತಿಲ್ಲ ಅನ್ನೋದು ವಿಚಾರ ಕೂಡ ಹೇಳಿದ್ರಿ. ನಾವು ಫ್ಯಾನು ನಾವು ದರ್ಶನ್ ಬಿಟ್ಕೊಡಲ್ಲ ಅಂತಾನು ಹೇಳಿದ್ರಿ. ಆದ್ರೆ ಕೆಲವು ಫ್ಯಾನ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದ್ರ ನಡುವೆ ಕೆಲವು ಇನ್ಫ್ಲೂಯೆನ್ಸರ್ಗಳಾಗಿರ್ಬೋದು ಅವ್ರ ಹೆಸರು ಹೇಳ್ಕೊಂಡು ಅವರ ಬೇಳೆ ಬೇಯಿಸ್ಕೊಳ್ಳೋದು ಅಥವಾ ಲೈಕ್ ಫಾಲೋವರ್ಸ್ ಇದನ್ನೆಲ್ಲ ಮಾಡ್ತಾ ಇದಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ ಅಂದ್ರೆ ವಿಚಾರ ತಿಳಿದು ಮಾತಾಡಿ ಅಂತ ಹೇಳ್ತೀರಾ ಅಥವಾ ಕೇಸ್ ತೀರ್ಮಾನ ಆಗೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀರಾ? ಅದೇ ಸರ್ ಇವಾಗ ಹೇಳಿದ್ನಲ್ಲ, ಪೇಷಂಟ್ಸ್ ಅಷ್ಟೇ, ಇನ್ನೇನಿಲ್ಲ. ಸಮಾಧಾನವಾಗಿ ಇರಬೇಕು. ಅವ್ರ ಪ್ರಾಬ್ಲಮ್ ಏನೇನು ನಮಗೆ ಗೊತ್ತಿಲ್ಲ, ಅಲ್ಲಿ ಒಳಗಡೆ ಏನ್ ನಡೀತಿದೆ ಅಂತ ನಮಗೆ ಗೊತ್ತಿಲ್ಲ, ಫ್ಯಾನ್ಸ್ ಯಾರಿಗೂ ಗೊತ್ತಾಗಲ್ಲ. ಬಟ್ ಅದ್ ರಿಯಲ್ ಫ್ಯಾಕ್ಟ್ ಏನ್ ಗೊತ್ತಾಗಂಟ ಸ್ವಲ್ಪ ಫ್ಯಾನ್ಸು ಸೈಲೆಂಟ್ ಆಗಿರ್ಬೇಕಷ್ಟೇ. ದರ್ಶನ್ ಅವ್ರು ಇವಾಗ ಏನು ರಿಲೀಸ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅಂದ್ರೆ ಇವಾಗ ಜಾಮೀನು 2ನೇ ಸಲ ರದ್ದಾಗಿರೋದು. ಸೊ ಎಲ್ಲ ನಾವು ಕಾನೂನು ಪ್ರಕಾರ ನೋಡೋದಾದ್ರೆ ರಿಲೀಸ್ ಆಗೋದು ತುಂಬಾ ಲೇಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ತಿಳಿತಾ ಇದೆ. ಸೊ ಇವಾಗ ಡೆವಿಲ್ಸ್ ಫಿಲಮ್ ಕೂಡ ರಿಲೀಸ್ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆ. ಸೊ ನೀವು ಫ್ಯಾನ್ಸ್ ಯಾವ ತರ ಸಪೋರ್ಟ್ ಮಾಡಿ ಯಾವ ತರ ವಿನ್ ಮಾಡ್ತಾರೆ? ಡೆವಿಲ್ ಏನ್ ಇಂಡಸ್ಟ್ರಿಯಲ್ಲಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತಾ ಏನು? 100% ಆಗುತ್ತೆ ಸರ್, ಆಗುತ್ತೆ. ಅದೇ ಅವರು ಬರೋ ಗಂಟ ಸ್ವಲ್ಪ ಹೇಳಿದ್ನಲ್ಲ, ಪೇಷಂಟ್ಸ್ ಅಷ್ಟೇ. ಅದ್ರ ಮೇಲೆ ನಾನು ಏನ್ ಹೇಳಕ್ ಹೋಗಲ್ಲ. ಅವ್ರು ಬರೋ ಗಂಟ ಸ್ವಲ್ಪ ದಿವಸ ನಮ್ಮ ಪಾಡಿಗೆ ನಾವು ಇರಬೇಕು. ಏನ್ ಪಿಕ್ಚರ್ ರಿಯಲ್ ಫ್ಯಾಕ್ಟ್ ಏನಂತ ಗೊತ್ತಾಗೋದ್ ಗಂಟ ಸೈಲೆಂಟ್ ಆಗಿರ್ಬೇಕಷ್ಟೇ. ಅದ್ರ ನಡುವೆ ಇವಾಗ ಏನಂತಂದ್ರೆ ಫ್ಯಾನ್ಸ್ ವಾರ್ ಕೂಡ ನಡೀತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು. ಇವಾಗ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನೀವು ದರ್ಶನ್ ಫ್ಯಾನ್ಸ್ ಹೆಂಗೆ ಅಂದ್ರೆ ಬೇರೆ ಇಂಡಸ್ಟ್ರಿ ಅವ್ರಿಗೂ ಕೂಡ ಇದು ಮಾಡಿದೀರಾ, ಅಂದ್ರೆ ತೆಲುಗು ಇಂಡಸ್ಟ್ರಿಲ್ ಕೂಡ. ಯಾಕೆ ಈ ಫ್ಯಾನ್ಸ್ ವಾರ್ ಯಾಕೆ ಬೇಕು? ನೀವೇನಾದ್ರು ಒಂದು ಬಿಡ್ಬೋದಲ್ಲ, ಆಯ್ತು ಏನೋ ಗೊತ್ತಿಲ್ಲದೆ ಇದು ಮಾಡಿದ್ರೆ ಬಿಡ್ಬೋದು, ಆ ಥರ ಮಾಡೋ ಆಪ್ಷನ್ ಕೂಡ ಇದೆ. ಸೊ ನೀವು ಫ್ಯಾನ್ಸ್ ವಾರ್ ಮಾಡೋದಕ್ಕೆ? ಎಲ್ಲರೂ ಕೂಡ ನಮ್ಮವ್ರೆ ಅಲ್ವಾ ಕನ್ನಡ ಇಂಡಸ್ಟ್ರಿಯಲ್ಲಿ ತಗೊಂಡೋದಾದ್ರೆ. ಅಲ್ಲ ಸರ್, ಅದು ಆಕ್ಚುಲಿ ಇವಾಗ ಕೆಲವೊಂದು ಫ್ಯಾನ್ಸು ಮಾಡಕ್ ಹೋಗಲ್ಲ, ಕೆಲವೊಂದು ಅದ್ರಲ್ಲೇ ಫ್ಯಾನ್ಸ್ ಇದ್ರಲ್ಲಿ ಕೆಲವೊಬ್ರು ಇರ್ತಾರೆ, ಇನ್ ಕೆಲವೊಬ್ರು ಆತರ ಮಾಡಕ್ ಹೋಗಲ್ಲ. ಯಾರನ್ನೂ ನಾವು ದೂಷಣೆ ಮಾಡಕ್ ಆಗಲ್ಲ ಈ ವಿಚಾರದಲ್ಲಿ ಅಷ್ಟೇ. ಫೈನಲಿ ಏನ್ ಹೇಳ್ತೀರಾ? ನಿಮ್ಮ ದರ್ಶನ್ ಫ್ಯಾನ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಡೆವಿಲ್ಗೆ ಯಾವ ತರ ನೀವು ವಿಶ್ ಮಾಡ್ತೀರಾ? 100% ಸಕ್ಸಸ್ಫುಲ್ ಆಗತ್ತೆ. ನಮ್ಗೆ ನಂಬಿಕೆ ಇದೆ, ಅದು 100% ಆಗತ್ತೆ. ಅವರೊಂದು ಅದೇ ಈ ಕೇಸ್ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು, ಆದ್ಮೇಲೆ 100% ಆಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.